ಯುಕೆ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಎಂ ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ GBR ಮಹಾವಿದ್ಯಾಲಯದ ಹಾನಗಲ್ಲ ಕುಮಾರೇಶ ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಶಾಸಕ ಕೃಷ್ಣ ನಾಯಕ್ ಚಾಲನೆ ನೀಡಿದರು. ಗೌಮಠದ ಡಾಕ್ಟರ್ ಹಿರಿಶಾಂತವೀರ ಸ್ವಾಮೀಜಿ, ಹಿರೇಮಲ್ಲನ ಕೆರೆಯ ಅಭಿನವ ಚನ್ನಬಸವ ಸ್ವಾಮೀಜಿ, ಮಾನಿಹಳ್ಳಿಯ ಮಳೆಯೋಗೀಶ್ವರ ಸ್ವಾಮೀಜಿ, ಡಾಕ್ಟರ್ ರಾಕೇಶ ರಾಮಸ್ವಾಮಿ, ಅಭಿನವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಗೌರವ ಅಧ್ಯಕ್ಷ ವೀರೇಶ್ ಕಾಲ್ಮಠ್, ರಾಜ್ಯ ಉಪಾಧ್ಯಕ್ಷ ಎಚ್ ಹನುಮಂತಪ್ಪ, ಹಣ್ಣಿ ಶಶಿಧರ್, ಹಾಲೇಶ್ ಗಳಗನಾಥ, ಪೂಜಾರಿ ಮಲ್ಲಿಕಾರ್ಜುನ್, ಮಹಾಬಲೇಶ್ವರ್ ದಿವಾಕರ್, ಜೆ ಶಿವರಾಜ್, ಬಿ ವಿಜಯಲಕ್ಷ್ಮಿ, ಮಡ್ಡಿ ಗೋಣಿಸ್ವಾಮಿ, ಡಾಕ್ಟರ್ ನೆಪೋಲಿಯನ್, ಚಂದ್ರಪ್ಪ ತಳಕಲ್, ಹಾಲೇಶ್ ಗುಡಿಹಳ್ಳಿ, ಎಚ್ ಸಿದ್ದಪ್ಪ, ಮುದುಗೌಡ, ಸುರೇಶ್ ಮಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಂ ಶಿವಪ್ರಕಾಶ್ ಅವರಿಗೆ ಮಾಧ್ಯಮ ಸೇವಾ ಪ್ರಶಸ್ತಿ, PUC ಪರೀಕ್ಷೆಯಲ್ಲಿ 8ನೇ ರ್ಯಾಂಕ್ ಪಡೆದ G ಸುಶೀಲಾರವರಿಗೆ ವಿಶೇಷ ಸನ್ಮಾನವನ್ನು ನೆರವೇರಿಸಲಾಯಿತು. ಯೋಧ ಆಂಜನೇಯ ಡಿ ಕಣಿವಿಹಳ್ಳಿ, ಪ್ರಗತಿಪರ ರೈತ ಚಕ್ರಸಾಲಿ ಸಂಗಪ್ಪ, ಶಿಕ್ಷಕ ಹಾಲೇಶ್, ಪೌರ ಕಾರ್ಮಿಕ P ವಿಜಯಕುಮಾರ್, ಪೊಲೀಸ್ ಕಲಂದರ್ ಸಾಬ್, ರಾಷ್ಟ್ರಮಟ್ಟದ ಕಬಡ್ಡಿ ಕ್ರೀಡಾಪಟು ಪರಶುರಾಮ್, ಅಂಚೆ ಇಲಾಖೆಯ ಕೊಟ್ರೇಶ್, ಅಂಗನವಾಡಿ ಕಾರ್ಯಕರ್ತೆ ಸುನಂದ, ಪತ್ರಿಕಾ ವಿತರಕ ವೈ ದಡಾರಪ್ಪ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪೂರ್ಣಿಮಾ ಹಿರೇಮಠ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಗೌರವ ಅಧ್ಯಕ್ಷ ವೀರೇಶ್ ಕಲ್ಮಠ್ ಸ್ವಾಗತಿಸಿದರು. ಹಿರಿಯ ಸಂಗೀತ ಗಾಯಕ ಪ್ರಕಾಶ್ ಜೈನ್ ಮತ್ತು ಕಾವ್ಯ ಪಾರಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಕೂಡ ಸ್ವಾಗತ ಕೋರುತ್ತಾ, ಮೊದಲನೇದಾಗಿ ಪ್ರಜಾಪ್ರಭುತ್ವದ 4ನೇ ಸ್ತಂಭ, ಹೇಗೆ ಶಾಸಕ ಕಾರ್ಯಾಲಯಗಳು ಈ ದೇಶವನ್ನು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ, ಅದೇ ರೀತಿ ನಾಯಕ ಮತ್ತು ನಮ್ಮ ಪತ್ರಿಕೋದ್ಯಮ ಕೂಡ ಅಷ್ಟೇ ಜವಾಬ್ದಾರಿ ಹೊತ್ತುಕೊಂಡು ಈ ದೇಶ, ರಾಜ್ಯ ಅಭಿವೃದ್ಧಿಗೆ ಅವರ ಕೂಡ ಅಪಾರ ಕೊಡುಗೆ ಇದೆ ಅಂತ ಹೇಳ್ತಾ, ತಮ್ಮ ಸ್ವಂತ ವೈಯಕ್ತಿಕ ಬದುಕನ್ನೇ ತಮ್ಮ ವೈಯಕ್ತಿಕ ಬದುಕನ್ನೇ ತಮ್ಮ ವೈಯಕ್ತಿಕ ಬದುಕನ್ನೇ ಈ ಪತ್ರಿಕಾ ಉದ್ಯಮಕ್ಕಂತೇಳಿ ಮೀಸಲಿಟ್ಟು ಸತತವಾಗಿ ಅವರಿರುವ ಭಾಗವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿಜ ಅಂಶಗಳನ್ನು ನಿರಂತರವಾಗಿ ಜನರಿಗೆ ತೋರಿಸ್ತಾ ಆ ಭಾಗದ ಅಭಿವೃದ್ಧಿಗೆ ಪಾತ್ರರಾಗಿರುವ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಇವತ್ತು ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಯಾವುದೇ ಸರ್ಕಾರಗಳು ಬರಲಿ, ಇವತ್ತು ಈ ಪತ್ರಿಕಾ ಕಾರ್ಯನಿರತ ಪತ್ರಕರ್ತರಿಗೆ ಯಾವುದೇ ರೀತಿಯ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅವರ ಕೊಡುಗೆ ಅಪಾರ ಇದ್ದರೂ ಕೂಡ ಸರ್ಕಾರಗಳು ಅವ್ರನ್ನ ಪರಿಗಣಿಸದೆ, ಅವ್ರನ್ನ ಕಡೆಗಣಿಸಿ, ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಕೊಡದೆ ಇವತ್ತು ಸಂಪೂರ್ಣ ಅವ್ರನ್ನ ಕಡೆಗಣಿಸಿದ್ದಾರೆ. ಹಾಗಾಗಿ ಈ ಹಿಂದೆ ಕೂಡ ನಾನು ಈ ಮಾತನ್ನು ಹೇಳಿದ್ದೆ, ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ತಮ್ಮ ಯಾವುದೇ ರೀತಿಯ ಕುಂದುಕೊರತೆಗಳಿದ್ದರೂ ಕೂಡ ನನ್ನ ಗಮನಕ್ಕೆ ತಂದರೆ ನಾನು ಖಂಡಿತವಾಗಿ ತಮ್ಮ ಧ್ವನಿಯಾಗಿ ನಾನು ಅಧಿವೇಶನದಲ್ಲಿ ಮಾತಾಡಿ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಹೇಳ್ತಾ, ತಮ್ಮ ಕೆಲಸ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಕಷ್ಟಕರ ಕೆಲಸ ಅನ್ನೋದು ಕೂಡ ನಮಗೆ ಮನವರಿಕೆ ಇದೆ. ಹಾಗಾಗಿ ಇದು ಕೆಲಸ ಕೇವಲ ತಮ್ಮ ವೈಯಕ್ತಿಕ ಬದುಕಿಗೋಸ್ಕರ ಅಲ್ಲ, ಇದು ತಾವು ಮಾಡ್ತಿರೋದು ಸಮಾಜಕ್ಕೋಸ್ಕರ. ಹಾಗಾಗಿ ಈ ಸಮಾಜದಲ್ಲಿ ತಮಗೆ ಆದಂಥ ಗೌರವ ಸಿಗಲಿ, ತಮ್ಮ ಕೆಲಸಗಳನ್ನು ಜನರು ಪ್ರಶಂಸೆ ಒಳಪಡಿಸಲಿ. ತಾವು ಸರ್ ಇಲ್ಲಿ ನೋಡಿ. ಹಲೋ.